ನಮಸ್ಕಾರ ಟೆಕ್ ಪ್ರಿಯರೇ, ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ. ನೋಡಿ, ಹೊಸ ಲ್ಯಾಪ್ಟಾಪ್ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಅಷ್ಟೊಂದು ಆಯ್ಕೆಗಳಿವೆ. ಅದರಲ್ಲಿ ನೀವು ಯಾವುದನ್ನು ಆರಿಸಬೇಕು ಎನ್ನುವುದೇ ಗೊತ್ತಾಗಲ್ಲ. ಚಿಂತೆ ಬೇಡ, ನೀವು ಸರಿಯಾದ ಲ್ಯಾಪ್ಟಾಪ್ ಅನ್ನು ಸುಲಭವಾಗಿ ಹೇಗೆ ಆರಿಸಿಕೊಳ್ಳುವುದು ಅಂತ ಸರಳವಾಗಿ ನಾವು ಈ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇವೆ. ಕೊನೆಯವರೆಗೂ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಲ್ಯಾಪ್ಟಾಪ್ ಕೊಳ್ಳಲು ನಾವು ಮೊದಲು ಕನ್ಸಿಡರ್ ಮಾಡಬೇಕಾಗಿರುವುದು ಬಜೆಟ್. ನಾವು ಎಷ್ಟು ದುಡ್ಡು ಕೊಟ್ಟು ಲ್ಯಾಪ್ಟಾಪ್ ತೆಗೆದುಕೊಳ್ಳಬೇಕು ಎನ್ನುವುದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲ್ಯಾಪ್ಟಾಪ್ ನಿಮಗೆ 20,000ದಿಂದ 2,00,000ಕ್ಕಿಂತ ಮೇಲೆ ಬಜೆಟ್ ಅಲ್ಲಿ ದೊರೆಯುತ್ತವೆ. ನಿಮ್ಮ ಬಜೆಟ್ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿರಬೇಕು. ನಿಮ್ಮ ಯೂಸೇಜ್ ಬರೀ ಮೈಕ್ರೋಸಾಫ್ಟ್ ಆಫೀಸ್, ವಾಚಿಂಗ್ ಯೂಟ್ಯೂಬ್, ಅಟೆಂಡಿಂಗ್ ಆನ್ಲೈನ್ ಕ್ಲಾಸ್ಗಳಾಗಿದ್ದರೆ 35,000ದಿಂದ 50,000 ಒಳಗೆ ಒಳ್ಳೆಯ ಲ್ಯಾಪ್ಟಾಪ್ಗಳು ದೊರೆಯುತ್ತವೆ. ನಿಮಗೆ ಏನಾದರೂ ಲ್ಯಾಪ್ಟಾಪ್ ಗೇಮಿಂಗ್, ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಪ್ರೋಗ್ರಾಮಿಂಗ್ಗೆ ಬೇಕು ಅಂದರೆ 50,000ರಿಂದ 1,50,000ವರೆಗೂ ನೀವು ಸ್ಪೆಂಡ್ ಮಾಡಬಹುದು. ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನಿಮ್ಮ ಲ್ಯಾಪ್ಟಾಪ್ ಬಜೆಟ್ ಅನ್ನು ಫಿಕ್ಸ್ ಮಾಡಿಕೊಳ್ಳಿ. ಲ್ಯಾಪ್ಟಾಪ್ ಕೊಂಡುಕೊಳ್ಳಲು ಕನ್ಸಿಡರ್ ಮಾಡಬೇಕಾದ ಎರಡನೇ ಮುಖ್ಯವಾದ ಅಂಶ ಎಂದರೆ ಅದು ಪ್ರೊಸೆಸರ್. ಇದು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಮೆದುಳು. ಹಾಗಾಗಿ ಸರಿಯಾದ ಪ್ರೊಸೆಸರ್ ಆಯ್ಕೆ ಮಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್. ಪ್ರೊಸೆಸರ್ ಫಾಸ್ಟ್ ಆಗಿ ಇದ್ದಷ್ಟು ನೀವು ಮಾಡುವ ಟಾಸ್ಕ್ಗಳೆಲ್ಲ ಸ್ಮೂತ್ ಆಗಿ ಇರುತ್ತವೆ. ಯಾವ ಬ್ರ್ಯಾಂಡ್ನ ಪ್ರೊಸೆಸರ್ನ ಪರ್ಚೇಸ್ ಮಾಡಬೇಕು ಅಂತ ವರಿ ಮಾಡಬೇಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲೇ ಟಾಪ್ 2 ಬ್ರ್ಯಾಂಡ್ಸ್ ಅಂದ್ರೆ ಇಂಟೆಲ್ ಹಾಗೆ AMD ಪವರ್ ಕಂಪ್ಯೂಟರ್ಸ್. ಇಂಟೆಲ್ ಅವರು ಪ್ರೊಸೆಸರ್ಗಳ ಸಿರೀಸ್ಗಳನ್ನು ಹೊಂದಿದ್ದಾರೆ. i3 ಇಂದ i9, ಹೈಯರ್ ದ ನಂಬರ್ ಬೆಟರ್ ಪರ್ಫಾರ್ಮೆನ್ಸ್. ಸಿಮಿಲರ್ ಆಗಿ AMD ಅವರು ಕೂಡ ರೈಸನ್ 3 ಇಂದ ರೈಸನ್ 9 ವರೆಗೂ ಸಿರೀಸ್ಗಳನ್ನು ಹೊಂದಿದ್ದಾರೆ. ಈ ಪ್ರೊಸೆಸರ್ಗಳೊಂದಿಗೆ ಅಸೋಸಿಯೇಟ್ ಆಗಿರುವ ಸಿರೀಸ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಯು ಸಿರೀಸ್ ಅಂದ್ರೆ ಅಲ್ಟ್ರಾ ಲೋ ಪವರ್, H ಸಿರೀಸ್ ಅಂದ್ರೆ ಹೈ ಪರ್ಫಾರ್ಮೆನ್ಸ್, P ಸಿರೀಸ್ ಅಂದ್ರೆ ಪವರ್ ಅಂಡ್ ಎಫಿಷಿಯನ್ಸಿ, HX ಸಿರೀಸ್ ಅಂದ್ರೆ ಎಕ್ಸ್ಟ್ರೀಮ್ ಟಾಸ್ಕ್. ಕೊನೆಯಲ್ಲಿ ನಂಬರ್ ಆಫ್ ಕೋರ್ಸ್ ನ ಚೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು ಕ್ವಾಡಾ ಕೋರ್ ಪ್ರೊಸೆಸರ್ ಅನ್ನು ಯೂಸ್ ಮಾಡಲೇಬೇಕು. ಮೋರ್ ಕೋರ್ಸ್, ಮೋರ್ ಬೆಟರ್ ಮಲ್ಟಿ ಟಾಸ್ಕಿಂಗ್ ಅಂಡ್ ಸ್ಮೂತ್ ಪರ್ಫಾರ್ಮೆನ್ಸ್. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಲ್ಯಾಪ್ಟಾಪ್ ಅನ್ನು ಕೊಂಡುಕೊಳ್ಳಲು ಕನ್ಸಿಡರ್ ಮಾಡಬೇಕಾದ ಮೂರನೇ ಅತಿ ದೊಡ್ಡ ಅಂಶ ಎಂದರೆ ಅದು ರ್ಯಾಮ್. ಇದು ನಿಮ್ಮ ಲ್ಯಾಪ್ಟಾಪ್ನ ವರ್ಕ್ ಸ್ಪೇಸ್ ಆಗಿರುತ್ತದೆ. ಜಾಸ್ತಿ ವರ್ಕ್ ಸ್ಪೇಸ್ ಇದ್ದಷ್ಟು ನಿಮ್ಮ ಲ್ಯಾಪ್ಟಾಪ್ ಮಲ್ಟಿ ಟಾಸ್ಕಿಂಗ್ ಅನ್ನು ಸ್ಮೂತ್ ಆಗಿ ಮಾಡುತ್ತದೆ. ನೀವು 2025ರಲ್ಲಿ ಲ್ಯಾಪ್ಟಾಪ್ ತೆಗೆದುಕೊಳ್ಳುತ್ತಿದ್ದೀರಾ ಅಂದರೆ ಮಿನಿಮಮ್ 8GB ರ್ಯಾಮ್ ಇಸ್ ಮಸ್ಟ್. 16GB ರ್ಯಾಮ್ ನೀವು ಕೋಡಿಂಗ್ ಅಥವಾ ಗೇಮಿಂಗ್ ಮಾಡ್ತಿದ್ರೆ ಅವಶ್ಯಕತೆ ಇರುತ್ತದೆ. ನೀವು ಹೈ ಲೆವೆಲ್ 3D ಡಿಸೈನಿಂಗ್ ಮಾಡ್ತಿದ್ರೆ 32GB ರ್ಯಾಮ್ ಮಸ್ಟ್ ಆಗಿರುತ್ತದೆ. ನೀವು ಲ್ಯಾಪ್ಟಾಪ್ ಕೊಳ್ಳುವಾಗ ಆಲ್ವೇಸ್ ರ್ಯಾಮ್ ಅಪ್ಗ್ರೇಡೇಬಲ್ ಆಪ್ಷನ್ ಇರುವಂತಹ ಲ್ಯಾಪ್ಟಾಪ್ಗಳನ್ನು ಮಾತ್ರ ಬೈ ಮಾಡಿ. ಇದರಿಂದ ಫ್ಯೂಚರ್ ಅಲ್ಲಿ ನಿಮಗೆ ಜಾಸ್ತಿ ರ್ಯಾಮ್ನ ಅವಶ್ಯಕತೆ ಬಿದ್ದರೆ ನೀವು ಆಡ್ ಮಾಡಬಹುದಾಗಿದೆ. ನೀವು ಲ್ಯಾಪ್ಟಾಪ್ ಖರೀದಿ ಮಾಡುವಾಗ ಕನ್ಸಿಡರ್ ಮಾಡಬೇಕಾದ 4ನೇ ಅತಿ ಮುಖ್ಯವಾದ ಅಂಶ ಎಂದರೆ ಅದು ಸ್ಟೋರೇಜ್. ಇದು ಪರ್ಮನೆಂಟ್, ನೀವು ಡಿಲೀಟ್ ಮಾಡೋವರೆಗೂ ನಿಮ್ಮ ಸಿಸ್ಟಮ್ ಅಲ್ಲೇ ಇರುತ್ತದೆ. ಮಾರ್ಕೆಟ್ ಅಲ್ಲಿ ನಿಮಗೆ 256GB, 516GB, 1TB, 2TB ಆಪ್ಷನ್ಗಳು ಅವೈಲೇಬಲ್ ಇವೆ. ಆದರೆ ನೀವು ಇಲ್ಲಿ ಟೈಪ್ ಆಫ್ ಸ್ಟೋರೇಜ್ ಬಗ್ಗೆ ತಿಳಿದುಕೊಳ್ಳುವುದು ಉತ್ತಮ. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಆಲ್ವೇಸ್ ನೀವು SSD ಇರುವ ಲ್ಯಾಪ್ಟಾಪ್ ಅನ್ನೇ ಬೈ ಮಾಡುವುದು ಉತ್ತಮ. ಯಾಕೆಂದರೆ SSD ಫಾಸ್ಟರ್ ಹಾಗೆ ಸ್ಮೂತ್ ಆಗಿ ಇರುತ್ತದೆ. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 5ನೇ ಅತಿ ಮುಖ್ಯ ಅಂಶ ಎಂದರೆ ಅದು ಡಿಸ್ಪ್ಲೇ. ಆಲ್ವೇಸ್ HD ರೆಸಲ್ಯೂಷನ್ ಇರುವ ಡಿಸ್ಪ್ಲೇಯನ್ನೇ ಚೂಸ್ ಮಾಡಿ. ಮಿನಿಮಮ್ 1920x1080 ಆಗಿರಲೇಬೇಕು. OLED ಡಿಸ್ಪ್ಲೇ ತುಂಬಾ ಉತ್ತಮವಾಗಿರುತ್ತದೆ ಮತ್ತೆ ಕ್ಲಾರಿಟಿ ಆಗಿರುತ್ತದೆ. ಬ್ರೈಟ್ನೆಸ್ ಚೆಕ್ ಮಾಡಿ. ನೀವು ಇಂಡೋರ್ ಯೂಸ್ ಮಾಡ್ತಿದ್ರೆ 250 ನಿಟ್ಸ್ ಮಿನಿಮಮ್ ಆಗಿರಬೇಕು. ಹಾಗೆ ಔಟ್ಡೋರ್ ಯೂಸ್ ಮಾಡ್ತೀರಾ ಅಂದ್ರೆ 300 ನಿಟ್ಸ್ ಬೇಕೇ ಬೇಕು. ರಿಫ್ರೆಶ್ ರೇಟ್ 60Hz ಸ್ಟ್ಯಾಂಡರ್ಡ್ ಆಗಿರುತ್ತದೆ. ನೀವು ಗೇಮರ್ ಆಗಿದ್ದರೆ 144Hz ಕನ್ಸಿಡರ್ ಮಾಡಿ. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 6ನೇ ಅತಿ ಮುಖ್ಯ ಅಂಶ ಎಂದರೆ ಅದು GPU, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. ಇದು ಲ್ಯಾಪ್ಟಾಪ್ಸ್ ಗ್ರಾಫಿಕ್ಸ್ ಸಿಸ್ಟಮ್ನ ಬ್ರೇನ್ ಆಗಿರುತ್ತದೆ. ನೀವು ಏನಾದರೂ ಗೇಮರ್ ಅಥವಾ 3D ಡಿಸೈನರ್ ಆಗಿದ್ದರೆ ಸಪರೇಟ್ ಇಂಟಿಗ್ರೇಟೆಡ್ GPU ಇರುವ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡುವುದು ಉತ್ತಮ. ಇದು ರೆಸ್ಪಾನ್ಸಿಬಲ್ ಆಗಿರುತ್ತದೆ ರೆಂಡರಿಂಗ್ ಆಫ್ ದ ಇಮೇಜಸ್, ವಿಡಿಯೋಸ್ ಅಂಡ್ ಅನಿಮೇಷನ್. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 7ನೇ ಅತಿ ಮುಖ್ಯ ಅಂಶ ಎಂದರೆ ಅದು ಬ್ಯಾಟರಿ ಲೈಫ್. ಬ್ಯಾಟರಿ ಲೈಫ್ ತುಂಬಾನೇ ಪ್ರಾಮುಖ್ಯತೆಯನ್ನು ಹೊಂದಿದೆ.
ನೀವು ನಾರ್ಮಲ್ ಯೂಸರ್ಸ್ ಆಗಿದ್ದರೆ 48 ವ್ಯಾಟ್ ಅವರ್ಸ್ ಇಲ್ಲ 52 to 60 ವ್ಯಾಟ್ ಅವರ್ಸ್ ಬ್ಯಾಟರಿಯನ್ನು ಯೂಸ್ ಮಾಡಿ. ನೀವು ಗೇಮರ್ಸ್ ಆಗಿದ್ದರೆ ನೀವು 70 ವ್ಯಾಟ್ ಅವರ್ಸ್ ಯೂಸ್ ಮಾಡಬೇಕಾಗುತ್ತದೆ. ಇನ್ ಬ್ಯಾಟರಿ ಲೈಫ್ ಮೋರ್ ಈಸ್ ಗ್ರೇಟ್. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ ಮುಂದಿನ ಮುಖ್ಯ ಅಂಶ ಅಂದರೆ ಅದು ಬಿಲ್ಡ್ ಕ್ವಾಲಿಟಿ. ಬಿಲ್ಡ್ ಕ್ವಾಲಿಟಿ ಡಿಸೈಡ್ ಮಾಡುತ್ತೆ ನಿಮ್ಮ ಲ್ಯಾಪ್ಟಾಪ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ. ಆಲ್ವೇಸ್ ಗೋ ಫಾರ್ ಮೆಟಾಲಿಕ್ ಬಿಲ್ಡ್. ಪ್ಲಾಸ್ಟಿಕ್ ಬಿಲ್ಡ್ ಇರೋ ಲ್ಯಾಪ್ಟಾಪ್ಗಳು ತುಂಬ ಬಾಳಿಕೆ ಬರುವುದಿಲ್ಲ, ಹಾಗೆ ಚೀಪ್ ಆಗಿ ಕಾಣಿಸುತ್ತವೆ. ಸೊ ಬೆಟರ್ ಗೋ ಫಾರ್ ಮೆಟಾಲಿಕ್ ಬಿಲ್ಡ್. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಇರುವಂತಹ ಲ್ಯಾಪ್ಟಾಪ್ಗಳನ್ನೇ ಖರೀದಿ ಮಾಡಿ. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 9ನೇ ಮುಖ್ಯ ಅಂಶ ಅಂದರೆ ಪೋರ್ಟ್ಸ್ ಅಂಡ್ ಕನೆಕ್ಟಿವಿಟಿ. ಪೋರ್ಟ್ಸ್ ನ ಇಗ್ನೋರ್ ಮಾಡಬೇಡಿ, ಇಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಟ್ಲೀಸ್ಟ್ 2 USB-A ಪೋರ್ಟ್ ಇರಲೇಬೇಕು ಮೌಸ್ ಮತ್ತೆ ಕೀಬೋರ್ಡ್ ನ ಕನೆಕ್ಟ್ ಮಾಡೋಕೆ. ಹಾಗೆ USB-C ಪೋರ್ಟ್ ನೀವು ಚಾರ್ಜ್ ಮಾಡೋಕೆ. HDMI ಪೋರ್ಟ್ ಇದು ನಿಮಗೆ ಟಿವಿ ಅಥವಾ ಪ್ರೊಜೆಕ್ಟರ್ ಗೆ ಕನೆಕ್ಟ್ ಮಾಡೋಕೆ. ಹಾಗೆ 3.5mm ಹೆಡ್ಫೋನ್ ಜಾಕ್ ಇರಲೇಬೇಕು. SD ಕಾರ್ಡ್ ರೀಡರ್ ಇದ್ರೆ ತುಂಬಾ ಅನುಕೂಲವಾಗುತ್ತದೆ. ಹಾಗೆ ವೈಫೈ 6 ಇರಲೇಬೇಕು. ಇವಿಷ್ಟು ಬೇಸಿಕ್ ನೀಡ್ಸ್ ಫಾರ್ ಪೋರ್ಟ್ಸ್ ಅಂಡ್ ಕನೆಕ್ಟಿವಿಟಿ. ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 10ನೇ ಅತಿ ಮುಖ್ಯ ಅಂಶ ಎಂದರೆ ಅದು OS ಆಪರೇಟಿಂಗ್ ಸಿಸ್ಟಮ್. ಮಾರ್ಕೆಟ್ ಅಲ್ಲಿರೋ ಟಾಪ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದ್ರೆ ವಿಂಡೋಸ್, ಲೈನೆಕ್ಸ್ ಹಾಗೆ ಮ್ಯಾಕ್ OS. ನೀವು ನಾರ್ಮಲ್ ಯೂಸರ್ಸ್ ಆಗಿದ್ದರೆ ವಿಂಡೋಸ್ ಈಸ್ ಗುಡ್ ಇನಫ್. ನೀವೇನಾದರೂ ಪ್ರೋಗ್ರಾಮರ್ಸ್ ಆಗಿದ್ದರೆ ಲೈನೆಕ್ಸ್ ತುಂಬಾ ಉತ್ತಮವಾಗಿರುತ್ತದೆ. ನೀವೇನಾದರೂ ಪ್ರೀಮಿಯಂ ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕು ಎಂದರೆ ಗೋ ಫಾರ್ ಮ್ಯಾಕ್ OS. ನೀವು ಲ್ಯಾಪ್ಟಾಪ್ ಖರೀದಿಸಲು ಕನ್ಸಿಡರ್ ಮಾಡಲೇಬೇಕಾದ 11ನೇ ಅತಿ ಮುಖ್ಯ ಅಂಶ ಎಂದರೆ ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸಸ್. ಒಂದು ಸಾರಿ ನೀವು ಲ್ಯಾಪ್ಟಾಪ್ ಬೈ ಮಾಡಿದ ನಂತರ ಅದರ ಸರ್ವಿಸ್ ಹೇಗಿದೆ ಎಂದು ತಿಳಿದುಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ನಿಮ್ಮ ಊರಿನಲ್ಲಿ ಅಥವಾ ಹತ್ತಿರದ ಊರಿನಲ್ಲಿ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ಗಳಿವೆ ಚೆಕ್ ಮಾಡಿ, ಇದು ತುಂಬಾ ಮುಖ್ಯವಾಗಿರುತ್ತದೆ. ಹಾಗೆ ಸರ್ವಿಸ್ ರೇಟಿಂಗ್ ಅನ್ನು ಕೂಡ ಪರಿಶೀಲಿಸಿ ನಿಮ್ಮ ಲ್ಯಾಪ್ಟಾಪ್ ಅನ್ನು ಖರೀದಿಸಿ. ನಾವು ತಿಳಿಸಿಕೊಟ್ಟ ಇವೆಲ್ಲ ಪಾಯಿಂಟ್ಗಳು ನಿಮ್ಮ ಲ್ಯಾಪ್ಟಾಪ್ ಖರೀದಿಗೆ ಸಹಾಯವಾಗುತ್ತವೆ ಎಂದು ಭಾವಿಸುತ್ತೇವೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.